ಇನ್ನು ಕೊಹ್ಲಿಯ ಬ್ಯಾಟಿಂಗ್ ರಿದಮ್ ಚೇಂಜ್ ಆಗೋದಕ್ಕೆ ಎರಡು ಪ್ರಮುಖ ಕಾರಣಗಳು ಕೂಡ ಇತ್ತು. ಒಂದು ಇಂಜುರಿ, ಮತ್ತೊಂದು ಜ್ವರ. ಹೌದು, ಕೊಹ್ಲಿ ಕಳೆದ ಕೆಲವು ದಿನಗಳಿಂದ ಜ್ವರದಿಂದ ಬಳಲ್ತಾ ಇದ್ದಾರೆ. ಈ ಜ್ವರದ ನಡುವೆಯೂ ಕೊಹ್ಲಿ ತಂಡಕ್ಕಾಗಿ ಆಡಿದ್ದಾರೆ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ನಂತಹ ಬಲಿಷ್ಠ ತಂಡದೆದುರು ತಂಡ ಗೆಲ್ಲೇಬೇಕು ಅನ್ನುವ ಕಾರಣಕ್ಕಾಗಿ ಕೊಹ್ಲಿ ನಿನ್ನೆ ಮ್ಯಾಚ್ ಅನ್ನ ಆಡಿದ್ದು. ಇಷ್ಟೆಲ್ಲ ತಂಡದ ಬಗ್ಗೆ ಕಾಳಜಿ ಇರುವ ವ್ಯಕ್ತಿ ಬಗ್ಗೆ RCB ಅಭಿಮಾನಿಗಳೇ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡ್ತಾ ಇರೋದು ದುರಂತ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮುಂಬೈ ಬ್ಯಾಟಿಂಗ್ ಮಾಡುವಾಗ ಕೊಹ್ಲಿ ಫೀಲ್ಡಿಂಗ್ ಮಾಡೋದಕ್ಕೆ ಮೈದಾನಕ್ಕೆ ಬರಲೇ ಇಲ್ಲ. ಪಂದ್ಯ ಕೈ ತಪ್ಪಿ ಹೋಗ್ತಾ ಇದೆ ಅನ್ನುವಾಗ ಗೆಲುವಿನ ದಡಕ್ಕೆ ತಲುಪಿಸುವ ಆ ಚಾಕಚಕ್ಯತೆ ಇದೆಯಲ್ಲ, ಅದಕ್ಕೆ ಅವನನ್ನ ಜಗತ್ತು ಚೇಸ್ ಮಾಸ್ಟರ್ ಅಂತ ಕರೆಯೋದು. ಒಬ್ಬ ಆಟಗಾರ ಸ್ಲೋ ಆಗಿ ಆಡಿದ್ರೆ ಅದು ಅವರ ಅಸಮರ್ಥತೆ ಅಲ್ಲ, ಅದು ಆ ಸಮಯದ ಸ್ಟ್ರಾಟಜಿ ಇರಬಹುದು, ಅಲ್ಲಿನ ಪಿಚ್ ಕಂಡೀಷನ್ ಇರಬಹುದು, ಅಥವಾ ಟೀಮ್ ಸಿಚುವೇಶನ್ ಇರಬಹುದು. ಎಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೋಚನೆ ಮಾಡಿ, ವಿರಾಟ್ ಕೊಹ್ಲಿ ಅಂತಹ ಲೆಜೆಂಡ್ಗೆ ಮೈದಾನ ಬಿಟ್ಟು ಹೋಗಿ ಅಂತ ಹೇಳೋದು